ಇವತ್ತಿನ ಈ ಒಂದು ಜಾತ್ರಾ ಕಮಿಟಿಯವರಿಗೆ ನಾನು ಹೃದಯಪೂರ್ವಕ ವಂದನೆಯನ್ನು ಅರ್ಪಿಸ್ತೇನೆ. ಯಾಕಂತಂದ್ರ ಇಂಥ ಅನ್ನ ಪ್ರಸಾದದ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಎಲ್ಲಿ ಒಂದು ಅನ್ನದ ತಲದ ಬೀಳಾರ್ದಂಗ ಒಂದು ಸೂಚನೆಯನ್ನ ಕೊಡ್ತಾ ಇದ್ರು ಜಾತ್ರಾ ಕಮಿಟಿಯವರು. ಯಾರು ತಪ್ಪಲಿಗಳನ್ನ ಧರಿಸಬೇಡ್ರಿ, ಅನ್ನ ಪ್ರಸಾದವನ್ನ ಹಾಳು ಮಾಡಬೇಡ್ರಿ ಅಂತ ಒಳ್ಳೆಯ ಸೂಚನೆಯನ್ನ ಕೊಡ್ತಾ ಕಟ್ಟಿದ್ರು. ಒಬ್ಬ ಗುರುವಾಗಿ ಮನೆಗೆ ಹೋಗಿ ಬಂದು ಕೂತಂದ್ರ ನೀವು ಅನ್ನ ಪ್ರಸಾದವನ್ನ ಸ್ವೀಕರಿಸಿ. ಸದಾಶಿವಪ್ಪನ ಅಂಗಾರ ಜಗತ್ತಿಗೆಲ್ಲ ಬಂಗಾರ ಅಂತ ಹೇಳ್ಯಾರ. ಆ ಒಂದು ಅಂಗಾರವನ್ನು ಹಿಡ್ಕೊಂಡು ಹೋಗ ಮುಂದಿನ ದಿನಮಾನದಲ್ಲಿ ಆ ಒಂದು ನಿಮ್ಮ ಮನೆತನಕ ಸಹಿತ ಹೂದಿತ್ತಂದ್ರೆ ಯಾವ ದುಷ್ಟ ಶಕ್ತಿಗಳು ನಿಮ್ಮ ಮನೆತನ ಸುತ್ತು ಸಹಿತ ಬರುವುದಿಲ್ಲ. ನೆನಪಿಡಬರು ನೀವು. ಬಬಲಾರಿಯವರನ್ನು ಪ್ರತಿಜ್ಞೆ ಐತಿ, ಬೂದಿಯ ಧರಿಸಿದರೆ ಹೋಗಿತ್ತು ಗೌರವ, ಬೂದಿಯ ಧರಿಸಿದರೆ ಹೋಗಿತ್ತು ಗೌರವ. ಜಗತ್ತಿನಲ್ಲಿ ಕರೋನಾ ಮಹಾಮಾರಿಯಿಂದ ಎಲ್ಲಾ ಕಡೆ ಸಾವು ನೋವುಗಳು ಹೆಚ್ಚಾಗುವಂತ ಸಂದರ್ಭದೊಳಗ, ಮಹಾಮಾರಿಗೆ ಔಷಧಿ ಹುಡುಕುವಂತ ಸಂದರ್ಭದೊಳಗ ಆ ಮಹಾಮಾರಿಗೆ ಔಷಧಿ ಎಲ್ಲಿತ್ತಪ್ಪ ಅಂದ್ರ ಬಬಲಾದಿಯ ಶ್ರೀಮಠದ ಅಂಬಲಿಯಲ್ಲಿ ಆ ಕರೋನಾ ಔಷಧಿ ಇತ್ತು. ಸದಾಶಿವಪ್ಪನ ಆಶೀರ್ವಾದದಿಂದ ಆ ಅಂಬಲಿ ಒಳಗೆ ಪೂಜೆ ಹಾಕೊಂಡು ಇವತ್ತು ಎಲ್ಲಾರು ಬಂದು ಏನು ಕುಡಿಯಾಕತ್ತಿರಲ್ಲ ನೀವು. ಆ ಒಂದು ಅಂಬಲಿಯಿಂದ ಇವತ್ತು ಜನರು ಸದೃಢರಾಗಿ ಯಾವ ರೋಗ ರುಜಿನಗಳು ಬಾರದಂಗ ಸಾಕ್ಷಾತ್ ಸದಾಶಿವಪ್ಪ ಇವತ್ತು ಕಾಪಾಡಕತ್ತಾರ ಬಬಲಾದಿ ಮಾಡಲಾಕೋತೇವೆ. ಅದರ ಜೊತೆಗೆ ಇವತ್ತಿನ ನಾವು ಈ ಗ್ರಾಮದಲ್ಲಿ ಇಂಥ ಭಕ್ತಿ ಭಾವಗಳನ್ನ ನೋಡಿದ ಈ ಗ್ರಾಮದಲ್ಲಿ ಭಕ್ತಿಗೆ ಯಾವುದೋ ಒಂದು ಕುಂದು ಕೊರತೆ ಇರಲಾರ್ದಾಗ ಇವತ್ತು ಎಲ್ಲಾ ಯುವಕರು ನೀವು ಕೂಡ ಗೊತ್ತಿರಲ್ಲ. ಮುಂದಿನ ಪೀಳಿಗೆಗೂ ಸಹಿತ ಎಲ್ಲ ತಾಯಂದಿರ ಮಕ್ಕಳಿಗೆ ಈ ಜಾತ್ರೆಯನ್ನ ಮೆರಗು ಹೆಂಗೆ ತರಬೇಕು, ಗುರು ಹಿರಿಯರ ಆರಾಧನೆ ಹೆಂಗೆ ಮಾಡಬೇಕು ಅಂತ ಹೇಳಿ ನೀವು ಕಲಿಸಿಕೊಟ್ಟದಾದ್ರೆ ಈ ನಾವಲಗಿ ಗ್ರಾಮ ಭಕ್ತಿಯಲ್ಲಿ ಮೇಲು ಎಂಬುದನ್ನು ತೋರಿಸಿಕೊಡ್ತದೆ ಅಂತ ನಾನು ಹೇಳ್ತೀನಿ. ಇವತ್ತಿನ ಯುಗಕ್ಕ ಕಿವಿ ಮಾತನ್ನ ಏನ್ ಹೇಳ್ಬೇಕಪ್ಪ ಅಂದ್ರ ಮುತ್ತಿನ 2-4 ಮಾತುಗಳನ್ನ ಹೇಳ್ತೀನಿ. ಯಾಕಂದ್ರೆ ಈಗಿನ ಯುವಕರಿಗೆ ಹೆಂಗ್ ನಡೆದಪ್ಪ ಅಂದ್ರೆ ಅದ್ರ ತಕ್ಕ ಏನಾಯ್ತು ಅಂತ ಹೇಳ್ತೀನಿ. ಮುತ್ತಿನ ಕಾಲಜ್ಞಾನ ಬರ್ತೈತಿ. ಮುಂಡಗಿ ಅಂದ್ರೆ ಅಷ್ಟು ಹಗರು ತಿಳಿಬೇಡ್ರಿ. ಮುಂಡಗಿ ಒಳಗ ಗುಂಡ ಅಡಿಗೈತಿ, ಮುಂಡಗಿ ಒಳಗ ಗುಂಡ ಅಡಿಗೈತಿ, ಆ ಗುಂಡಿನೊಳಗ ಗುರುಳಿಗೆ ನಮ್ಮ ಮಕ್ಕಳಿದೆ ಅಂತೇಳಿ ಪ್ರತಿಯೊಂದು ಪದದಲ್ಲಿ ಮುತ್ಯಾನ ಪದದೊಳಗೆ ಮಕ್ಕಳೇ 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 ಅಂತಿದ್ರಂತ. ಬಲ್ಲಿದವರು ಕೇಳಿದ್ರಂತ, ಜಗತ್ತಿಗೆ ಮಕ್ಕಳ ಕೊಟ್ಟಿ, ಗಂಡಸಿಗೆ ಮಕ್ಕಳ ಕೊಟ್ಟಿ, ನಿನಗ ಮಕ್ಕಳಿಲ್ಲೋ ಸದಾಶಿವಪ್ಪ ಅಂತಂದಂತ. ಸದಾಶಿವಪ್ಪ ಮದ್ಯವನ್ನ ತಗೊಂಡ ಮೊದಲನ್ನ ನಿಂತೇದಂತ ಕೈ ಎತ್ತಿ, ಮಕ್ಕಳ ಜಗತ್ತಿನೊಳಗೆ ಎಷ್ಟು ಜೀವರಾಶಿ ಅದಾವು, ಜಗತ್ತಿನೊಳಗೆ ಎಷ್ಟು ಸದಾಶಿವಪ್ಪನ ಭಕ್ತರಲ್ಲ, ಸಾಕ್ಷಾತ್ ಸದಾಶಿವಪ್ಪನ ಮಕ್ಕಳು ಅಂತ ಹೇಳಿದಂತ. ಅದಕ್ಕೆ ಪ್ರತಿಯೊಂದು ಪದದಲ್ಲಿ ಸಹಿತ ಮಕ್ಕಳೇ ಅನ್ನೋ ಪದವನ್ನ ಬಳಸ್ತಾರೆ. ಇವತ್ತು ಸದ್ಯದ ಪರಿಸ್ಥಿತಿ ಏನಾಗಿತ್ತಪ್ಪ ಅಂದ್ರ ಬಬಲಾದಿ ಶರಣ ಸಾಣ ಹೇಳಿದಂತ ಮಾತು ಇವತ್ತು ಎಷ್ಟು ಅಚ್ಚುಕೊಟ್ಟಾಗಿ ಬಂದದಪ್ಪ ಅಂದ್ರ 1 ಲಕ್ಷ ಕೊಟ್ಟ ಕೇಳ್ರಿ 4 ಮಾತುಗಳದಾವು. ಏನಪ್ಪಾ ಅಂದ್ರ ಗುರುಳರು ಬಂದಾರು ಸಂತವ ಮುರಿದಾರು, ಗುರುಳರು ಬಂದಾರು ಸಂತವ ಮುರಿದಾರು. ಇದರ ಅರ್ಥ ಏನಪ್ಪಾ ಅಂದ್ರ ಮುಂಡಗಿಯ ಅರ್ಥ ಮರಳು ಮಾಡುವಂತ ಜನ ಹುಡ್ತಾರಂತಿನ್ನ, ಮರಳು ಮಾಡುವಂತ ಜನ ಬರ್ತಾರ. ಮನಸ್ಸು ಎಂಬ ಕೀಲಿಯನ್ನ ತೆಗೆದು, ಈ ಮನಸ್ಸಿನ ಕೀಲಿ ಹೆಂಗ ತೆಗಿತಾರಪ್ಪ ಅಂದ್ರ ಬಣ್ಣದ ಮಾತುಗಳನ್ನ ಆಡಿ, ನಕಲಿ ಮಾಡಿ, ಮಾಟ ಮಂತ್ರ ಮಾಡಿ ನಿಮ್ಮ ಮನಸ್ಸನ್ನ ಕೀಲಿಯನ್ನ ತೆಗೆದು ಏನು ಮಾಡ್ತಾರಪ್ಪ ಅಂದ್ರ ಸುಡುಗು ಮಾಡಾಕ ಬರ್ತಾರು. ಗುರುಳರು ಬಂದಾರು ದಂತವ ಮುರಿದಾರು. ಮನಸ್ಸನ್ನ ಕೀಲಿ ತೆಗೆದು ಹುಡುಗ ಮಾಡಿ ನಿಮಗಿದ್ದಂತ ಬಂಗಾರಗಳನ್ನ ಹಗಲ ದರೋಡೆ ಮಾಡಕತ್ತಾರೆ ಇವತ್ತ. ಅದಕ್ಕೆ ಮುದ್ದೆ ಹೇಳೇನ, ಗುರುಳರು ಬರ್ತಾರು ದಂತವ ಮುರಿತಾರು. ಇನ್ನು ಮುಂದೆ ಇಂಥ ನಿರ್ಮಾಣಗಳ ಬರ್ತಾವಲ್ಲ, ತಾಯಿ ಒಂದು ಬಟ್ಟಿ ತಂದಿ ಒಂದು ಬಟ್ಟಿ, ತಾಯಿ ಒಂದು ಬಟ್ಟಿ ತಂದಿ ಒಂದು ಬಟ್ಟಿ, ಮಡದಿ ಒಂದು ಬಟ್ಟಿ ಪುರುಷ ಒಂದು ಬಟ್ಟಿ, ಕುಂಚಿನ ಕಾಳಗ ಏಳುವುದನ್ನ, ಮರ್ತಕ ಕತ್ತಲ ಬೀಳುವುದನ್ನ ಇವತ್ತು ತಂದೆ ತಾಯಿಗಳು ಸಾಲಿ ಕಲಿಸಿ ಮಕ್ಕಳು ನೌಕರಿ ಮಾಡಕ್ ಹಸ್ತಾರ. ನೌಕರಿ ಮಾಡ್ಕೋತ ಎಲ್ಲರೂ ದೂರ ಹೋಗ್ತಾರ. ಕಳೆದ ತಂದೆ ತಾಯಿಗಳನ್ನ ಯಾರು ನೋಡ್ಕೋದಿಲ್ಲ.
ಮುಪ್ಪಿನ ಕಾಲಕ್ಕೆ ಅವರು ಬಿದ್ದಲೆ ಒದ್ದಾಡಿ ತಮ್ಮ ದೇಹವನ್ನ ತ್ಯಾಗ ಮಾಡಿದ್ರ ಸತ್ತ ನಂತರ ಒಬ್ಬ ಮಗ ಬಂದ ಅವಾಗ ನೋಡ್ತಾನಂತ ನನ್ನ ತಾಯಿ ಇಲ್ಲಲ್ಲ ಅಂತೇಳಿ ಗೋಳಾಡಿ ಆತಾನಂತ. ಅವಾಗ ಅವನ ಪರಿಸ್ಥಿತಿ ಹೆಂಗಾಗಿರ್ತದಪ್ಪ ಅಂದ್ರ ಮುಗುಲು ಹೊತ್ಕೊಂಡು ಬಿದ್ದಂಗಾಗಿರ್ತತಿ, ಅವಾಗ ಮತ್ತಕ್ಕೆ ಕತ್ತಲು ಬಿದ್ದಂಗಾಗಿರ್ತತಿ. ಮಾಡಿದ ತಂದೆ ತಾಯಿಗಳನ್ನ ಇದ್ದಾಗ ಸರಿಯಾಗಿ ನೋಡ್ಕೊಳ್ಳಿಕ್ಕಂದ್ರ ಮುಂದಿನ ಪರಿಸ್ಥಿತಿ ಹಿಂಗ ಬರ್ತೈತಿ. ತಂದೆ ತಾಯಿಗಳ ಇಲ್ಲದ ಮನೆಯಲ್ಲಿ ಜಗಳ ಕಲಹ ಚಾಲು ಆಕತಿ. ಹೆಂಡತಿಗೆ ನನ್ನ ಕಡೆ ಬಾ, ಗಂಡ ಇದ್ದಾವ ನನ್ನ ಕಡೆ ಬಾ, ಮುಂಜಿನ ಕಾಲದ ಚಾಲು ಆಕೈತಿ. ಮರ್ತಕ್ಕೆ ಕತ್ತಲು ಬಿದ್ದ ಒದ್ದಾಡುವಂತ ತೀರ್ಮಾನ ಸಹಿತ ಬರ್ತೈತಿ. ಎಚ್ಚರದಿಂದ ಇರ ಅಂತೇಳಿ ಅನ್ನ. ಇದಕ್ಕ ಪರಿಹಾರ ಏನಪ್ಪಾ ಅಂದ್ರ ಹಿರಿಯೊಳೆ ದಂಡಿಲಿ ಗಂಡ ಮೆಟ್ಟ ಬಬಲಾದಿ ಸಾಕ್ಷಿತ ಸದಾಶಿವ ಸಾರಿದ ನುಡಿ ಸುಳ್ಳಂತ ಸಾಬೀತ ಮಾಡಿದವನಿಗೆ ಮೂರೇನಿನ ಇಂಗಳು ಕೂಟ ಅಂತೇಳಿ ಮುದ್ದೆ ನೆನಪಿಡುವರು ನೀವು. ಯಾಕಂದ್ರ ಸದಾಶಿವ ಹಿಂದುಂಟು ಮುಂದುಂಟು ಹಿಂದುಂಟು. ಸದಾಶಿವ ಸಾಕ್ಷಾತ್ ಸದಾಶಿವ, ಸದಾಶಿವ ಮುತ್ಯ ಅದಾನಂದವ್ರಿಗೆ ಅದಾನು, ಇಲ್ಲಂದವ್ರಿಗಿಲ್ಲ. ಈ ಒಂದು ನಾವಲ್ಗಿ ಗ್ರಾಮದಲ್ಲಿ ಇಂಥ ಸದಾಶಿವಪ್ಪ ಚಂದ್ರತಾಯಿ ಜಾತ್ರೆ ಮಾಡಾಕತ್ತಿರುತ್ತಂದ್ರ ನೀವು ಹನಿ ಹಚ್ಚಿ ಬೇಡ್ಕೊಂಡ ಕರೆ ಆದ್ರ ವರ್ಷದೊಳಗೆ ಸಾಕ್ಷಾತ್ ಸದಾಶಿವಪ್ಪ ಚಂದ್ರತಾಯಿ ಆಶೀರ್ವಾದ ಮಾಡಿ ಬಂದ ಕಂಟಕ ಬಯಲು ಮಾಡಿ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಮಾರ್ಗವನ್ನು ತೋರಿಸುವಂತ ಶಕ್ತಿ ಸದಾಶಿವಪ್ಪ ನಿಮಗೆಲ್ಲರಿಗೂ ಕನ್ನಿಸ್ತಾನೆ ನೆನ್ಪಿಡಬಾರದು. ಇನ್ನು ಮುಂದ ಎಚ್ಚರ ಆಗಿರಿ ಸಚ್ಚಿತ್ತ ಶರಣರು, ನೀವು ಎಚ್ಚರ ಆಗಿರಿ, ಎಚ್ಚರ ಆಗಿರಿ ಸಚ್ಚಿತ್ತ ಶರಣರು, ನೀವು ಎಚ್ಚರ ಆಗಿರಿ. ಹೆಚ್ಚಿನ ಕೂತಿದು ಮುಚ್ಚಿದ ಕಿಚ್ಚವು ಬಿಚ್ಚುತ್ತ ಬರುತ್ತದ ಸಚ್ಚಿದಾನಂದ ಶರಣರು, ನೀವು ಕುಚ್ಚ ಹತ್ತಿ ಹೋರಾಡಬೇಡ್ರಿ ಅಂತ ಹೇಳಿ ನಮ್ಮ ಮುದ್ದೆ. ಇದರ ಅರ್ಥ ಏನಪ್ಪಾ ಅಂದ್ರ ಎಚ್ಚರ ಆಗಿರಿ ಸಚ್ಚಿತ್ತ ಶರಣರು, ಎಚ್ಚರ ಆಗಿರಿ ಅಂತಂದ್ರ ನಾವು ಸದಾಶಿವನ ಪಾದದ ಧೂಳಿನಲ್ಲಿ ಇರಬೇಕಂತ. ನಾವು ನೀವೆಲ್ಲರೂ ಸದಾಶಿವಪ್ಪನ ಪಾದದ ಧೂಳಿನಲ್ಲಿ ಇರಬೇಕಂತ. ಅದನ್ನು ಹೊರತುಪಡಿಸಿ ನಾವು ಪಾದವನ್ನ ಬಿಟ್ಟು ಸದಾಶಿವನ ನೆನಲೆ ಬಿಟ್ಟು ನಾವು ಸದಾಶಿವ ಏನ್ ಮಾಡ್ತಾರಪ್ಪ ನಮ್ಗೇನು ಸುಖ ಮಾಡಿಲ್ಲ ಅಂತೇಳಿ ಅಹಮ್ಮಿನಿಂದ ಯಮಕ್ಕಿನಿಂದ ನೆರೆದ ಬೂದಿ ಮುಚ್ಚಿದ ಬೆಂಕಿಯಲ್ಲಿ ಹೊರಳಾಡುವಂತ ತೀರ್ಮಾನ ಬರ್ತದೆ ನೆನಪಿಡುವರು ಅಂತೇಳಿ ನಮ್ಮ ಇವತ್ತು ಸದಾಶಿವಪ್ಪನ ಆಶೀರ್ವಾದದಿಂದ ಮೊದಲು ನಮ್ಮ ಮಠ ಹೆಣ್ಣು ಮಕ್ಕಳು ಯಾರೂ ಬರ್ತಿದ್ದಿಲ್ಲ, ತಾಯಿಯಂದಿರು ಯಾರೂ ಬರ್ತಿದ್ದಿಲ್ಲ. ಯಾಕೆ ಬರ್ತಿದ್ದಿಲ್ಲಪ್ಪ ಅಂದ್ರೆ ಆಗ ಕುಡುಕೂರ್ ಮಠ ಇತ್ತು. ಅವಾಗ ಎಲ್ಲಾರು ಪ್ರಸಾದ ತಗೊಂಡ ಕುಡುಕೂರ್ ಮಠ ಆಗಿತ್ತು. ಯಾವಾಗ ಕರೋನಾ ಬತ್ತಲ ತೀರ್ಥ ಮಠ ಹೋಗಿ ಎಲ್ಲ ತಾಯಿಯಂದಿರು ಬಂದ ಅಂಬ್ಲಿಯನ್ನ ಎಲ್ಲರಿಗೂ ದಾನ ಮಾಡಕತ್ರಲ್ಲ, ತೀರ್ಥ ಮಠ ಹೋಗಿ ಇವತ್ತು ಅಂಬ್ಲಿ ಮಠ ಆಗೈತಿ ಇವತ್ತು. ಯಾಕಂದ್ರೆ ಇದರ ಗುರ್ತನ್ನ ನಾವು ಈ ತಾಯಿಯಂದ್ರಿಗೆ ಹೇಳ್ಬೇಕಾಗತ್ತೆ. ಯಾಕಂತಂದ್ರೆ ಮೊದಲೆಲ್ಲ ತೀರ್ಥ ಪ್ರಸಾದ ಮಾಡಿ ಎಲ್ಲೆಂದರಲ್ಲಿ ಬಿದ್ದು ಹೊರಗಾಡ್ತಿದ್ರಿ. ನೀವು ಹೊರಗಾಡೋ ಸಂದರ್ಭದಲ್ಲಿ ನಿಮ್ಮ ತಾಯಿಯಂದಿರು ಬಂದು ಬಬಲಾದಿ ಮಠದವ್ರು ಬಿಡ್ಕೋತಿದ್ರು, ನನ್ನ ಮಗುವಿಗೆ ಒಳ್ಳೆ ಬುದ್ಧಿ ಹಾಕಪ್ಪ ಅಂತೇಳಿ. ಯಾಕಂತಂದ್ರ ನೆನಪಿಟ್ಕೋರಿ, ಬಬಲಾದಿಯವ್ರು ಹೇಳಿದ ಪ್ರಕಾರ ನಾವು ಮುಂದಿನ ದಿನಮಾನದೊಳಗೆ ಏನಾಗಿ ಹುಡ್ತೀವೋ ಗೊತ್ತಿಲ್ಲ, ಗೊತ್ತಿಲ್ಲ. ಕಾಗಿಯಾಗಿ, ನರಿಯಾಗಿ, ಗುಬ್ಬಿಯಾಗಿ, ಕತ್ತಿಯಾಗಿ ಹುಟ್ಟಿದ್ರು ಸಹಿತ ಬಬಲಾದಿ ಅಂತ ಹೇಳಿದ್ರು ನಿನ್ನ ಪುಣ್ಯ ಕಟ್ಟಿದ ಬುದ್ಧಿ ಮಕ್ಕಳ್ರಿ ಅಂತೇಳಿ ನೆನಪಿಟ್ಕೋರಿ. ಮತ್ತೆ ಯಾಕಂತಂದ್ರ ಹಿಂಗ ನಾವು ಅನ್ಸ್ಕೋತ ಹೋದಿವಂದ್ರ ಮುಂದೆ ಜಯಮಾನ ಅಲ್ಲ. ಅಂಜು ಜನರಿಗೆ ಸುಖವೂ ಇಲ್ಲನ್ನ, ಸೆರೆ ಗಂಜಿ ಕಾಣದೆ ಮುಂದೆ ಮನೆ ಮನೆ ತಿರುಗುತ್ತಿರನ್ನ. ಮಂಜು ಮಳೆಯು ಮುಗಿಲ ಸೇರಿ ಬಂಜೆಯಾದಳು ಭೂಮಿ ತಾಯಿ. ಇವತ್ತು ನಾವು ಸಾಕಷ್ಟು ಗಿಡ ಮರಗಳನ್ನ ಕಡೆದು ಇವತ್ತೇನಾಗ್ಬಿಡತೈತಿ, ಮಳೆ ಬೆಳೆ ಸರಿಯಾಗಿ ಬರ್ತಾ ಇಲ್ಲ. ಇದರ ಜೊತೆಗೆ ಮಳೆ ಸಹಿತ ಹೊಂಟಾವು. ಅದರ ಜೊತೆಗೆ ಸದ್ಯದ ಪರಿಸ್ಥಿತಿ ಹೆಂಗಾಗ್ಯದಪ್ಪ ಅಂದ್ರ ಈ ಸಾಮಾಜಿಕ ಜಾಲತಾಣ ಅನ್ನೋದು ಏನು ಬಂದೈತಲ್ಲ, ಇಂಟರ್ನೆಟ್, ಮಕ್ಕಳ ಕೈಯಾಗ ಮೊಬೈಲ್ ಕೊಡುವುದಕ್ಕಿಂತ ಮೊದಲ ಹೇಳ್ತಿರ್ತಾರ ಮಕ್ಕಳಿಗೆ ತಾಯಂದಿರು, ನಮ್ಮ ಹುಡುಗ ಮೊಬೈಲ್ ಹಿಡಿತಿರ್ತಾನೆ ಅಂತೇಳಿ. ಅದರ ಜೊತೆಗೆ ಅವ್ರಿಗೆ ತಪ್ಪನ್ನೋದಿಲ್ಲ, ತಂದೆ ತಾಯಿ ಇದ್ದವರು ಮೊಬೈಲ್ ಅನ್ನ ಕಡಿಮೆ ಯೂಸ್ ಮಾಡಿದ್ರೆ ಮಗ ಇದ್ದವ್ ಕಡಿಮೆ ಯೂಸ್ ಮಾಡ್ತಾನೆ, ಅವರ ಜಾಸ್ತಿ ಯೂಸ್ ಮಾಡಿದ್ರೆ ಮಗನೂ ಜಾಸ್ತಿ ಯೂಸ್ ಮಾಡ್ತಾನ. ಅದಕ್ಕೆ ಮುದ್ದೆ ಹೇಳೇನಲ್ಲ, ಕೆಟ್ಟಿತೋ ಲೋಕ ಕೆಟ್ಟಿತೋ. ಇಂತಹ ಉಪದೇಶ ಹೇಳುವ ಉಳಗ ಮಂದಿಯಿಂದ ಕೆಟ್ಟಿತೋ ಲೋಕ ಕೆಟ್ಟಿತೋ. ಶರಣರ ಮಂದಿಗೆ ಮರ್ಮವ ತಿಳಿಯಲಿಲ್ಲ, ಗುರು ಹೇಳಿದ ವಾಕ್ಯ ಪಾಲಿಸಲಿಲ್ಲ,
ಕತ್ತಿಗಳಾದವರು ಕಡಿಯಾಟಕ್ಕೆಲ್ಲ ಅಂತ ಹೇಳ್ಯಾನ. ಇವತ್ತು ಸಾಧು ಸತ್ಪುರುಷರ ಗ್ರಾಮಕ್ಕೆ ಯಾರಾದ್ರೂ ಬಂದ್ರ ಅವರ ಪಾದ ಸೇವೆ ಮಾಡಿ ಅವರಲ್ಲಿ ಇರ್ತಕ್ಕಂಥ ವಿದ್ಯೆಯನ್ನ ಮಾತ್ರ ತಗೊಳ್ಬೇಕು. ಆದ್ರೆ ನಾವು ಇವತ್ತು ಅವ್ರ ಸಾಧು ಸಂತರಂದ್ರ ಅವ್ರಿಗೆ ನಾವು ಏನು ಕಿಮ್ಮತ್ತಿಲ್ಲಾರ್ದಂಗ್ ಮಾಡಕತ್ತೀವಿ. ಯಾರ್ ನೀನು, ಎಲ್ಲಿಂದ ಬಂದಿ, ಯಾಕ? ಸಾಧು ಸತ್ಪುರುಷರಿಗೆ ಕಿಮ್ಮತ್ತಿಲ್ಲಾರ್ದಂಗ ಆಗೈತಿ. ಅದಕ್ಕೆ ನೆನಪಿಟ್ಕೋರಿ, ಗುರು ಎಂದು ನಂಬಿ, ಗುರು ಎಂದು ನಂಬಿ, ಗುರು ನನ್ನ ಅನಕ ನಾಡಿದರೆ ನರ ಕರ ಕೆರೆಗಳಿಗಿಂತ ಕಡೆ ಅಂತ ಹೇಳ್ಯಾನ ಮುತ್ಯ. ನಂಬಿಕೆ ಇಟ್ಕೊಂಡು ಮುತ್ಯನ ಪಾದ ಇಟ್ಕೊಂಡು ಹೋಗ್ರಿ, ಅಂದಾಗ ಸುಖ ಐತಿ. ನಾ ಅಂತ ಮೆರೆದ್ರ ಜಗತ್ತಿನೊಳಗ, ನಾ ಅಂತ ಮೆರೆದ್ರ ನಾ ಅಂತವ್ರ ಗಂಡ 3 ಲೋಕದ ಗಂಡ ಒಳಗೆ ಕೂತಾನಲ್ಲಿ ಪಕ್ಕದ ಮೂರು ಹೋಗ್ಬಿಡ್ತಾನೆ. ನೆನಪಿಡುವರು ನಿತ್ಯ ಆನಂದವಾಗಿ ಕತ್ತು ಬಂದಾನ ಸಾರಿ, ನಿತ್ಯ ಆನಂದವಾಗಿ ಕತ್ತು ಬಂದಾನ ಸಾರಿ. ಸತ್ಯ ಶರಣರು ಹೋಗಿ ಅರ್ತಿಲೆ ಶಿರವಾಗಿ ಮರ್ದದ ಸತ್ಯ ಹೆಣ್ಣ ಬೆತ್ತಲೆ ಕುಣಿದಾಡಿಸಿ ಎತ್ತ ನೋಡಲು ಮುತ್ತಿಗೆ ಮಾಡಿ ಕತ್ತಲದಲು ಸುಳಿದಾಡಲು ಬೇಡ್ರಿ ಮಕ್ಕಳೇ ಅಂತ.